ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ಬಾಗಲಕೋಟೆಯಲ್ಲಿ ಏನು HY ಮೇಟಿ ಅವರ ಅಕಾಲಿಕ ನಿಧನದಿಂದ ಏನು ಕ್ಷೇತ್ರದಲ್ಲಿ ಮರು ಚುನಾವಣೆಯಾಗಿತ್ತು, ಬೈ ಎಲೆಕ್ಷನ್ ಆಗಿತ್ತು. ಈ ಬೈ ಎಲೆಕ್ಷನ್ನಲ್ಲಿ ಗೆಲುವು ಸಾಧಿಸಿದ ಅವರ ಮಗ ಉಮೇಶ್ ಮೇಟಿ ಅವರು ಅಭೂತಪೂರ್ವವಾಗಿರ್ತಕ್ಕಂತಹ ಗೆಲುವನ್ನು ಸಾಧಿಸಿದರು. ಸುಮಾರು 22,000ಕ್ಕೂ ಅಧಿಕ ಮತಗಳಿಂದ ಗೆಲುವನ್ನು ಸಾಧಿಸಿ ಗೆಲುವಿನ ಕೇಕೆಯನ್ನು ಹಾಕಿದರು. ಇದಕ್ಕೆ ಅನೇಕ ಜನ ಕಾಂಗ್ರೆಸ್ನ ನಾಯಕರು, ಬಾಗಲಕೋಟೆ ಕ್ಷೇತ್ರದ ಅನೇಕ ಕಾರ್ಯಕರ್ತರು, ಮುಖಂಡರುಗಳು ಬಹಳಷ್ಟು ದುಡಿದಿದ್ರು. ಇಂದು ಏನಪ್ಪ ಅಂದ್ರೆ ಉಮೇಶ್ ಮೇಟಿ ಅವರು ಬೆಂಗಳೂರಿಗೆ ತೆರಳಿದಾಗ ವಿಧಾನಸೌಧ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ವಿಧಾನಸೌಧ ಬಾಗಿಲಿಗೆ ದೀರ್ಘದಂಡ ನಮಸ್ಕಾರ ಅಂದರೆ ಹಣೆ ಹಚ್ಚಿ ನಮಸ್ಕಾರ ಮಾಡುವ ಮೂಲಕ ವಿಧಾನಸೌಧ ಒಳಗಡೆ ಪ್ರವೇಶವನ್ನು ಮಾಡಿದ್ದಾರೆ. ಬಹುಶಃ ಅವರಿಗೆ ಗೊತ್ತು, ಅವರ ತಂದೆಯವರು ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದರು. ಕ್ಷೇತ್ರದ ಬಗ್ಗೆ, ಜನರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಅವರಿಗಿತ್ತು. ಇವತ್ತೇನು BJPಯನ್ನ ಮಣಿಸಿ ಕಾಂಗ್ರೆಸ್ಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಜನರ ಋಣವನ್ನ ತೀರಿಸಲಿಕ್ಕೆ ಇವತ್ತು ವಿಧಾನಸೌಧ ಪ್ರವೇಶ ಮಾಡಿರ್ತಕ್ಕಂಥ ಉಮೇಶ್ ಮೇಟಿ ಅವರು ಬರುವಂಥ ದಿನಗಳಲ್ಲಿ ಜನರಿಗಾಗಿ, ಜನರಿಗೋಸ್ಕರ ಬದುಕುವ, ಅವರಿಗೋಸ್ಕರ ಕೆಲಸ ಮಾಡಿ ತೋರಿಸುವಂತಹ ಒಂದು ಏನು ಕೆಲಸಕ್ಕೆ ಕೈ ಹಾಕಬೇಕಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂದು ಅವರು ಏನು ವಿಧಾನಸೌಧ ಪ್ರವೇಶ ಮಾಡ್ತಾ ಇದ್ರು, ಬಹುಶಃ ಇದುವರೆಗೂ ಕೂಡ ಯಾವ ಶಾಸಕರು ಕೂಡ ಈ ಒಂದು ಮಟ್ಟಿಗೆ ವಿಧಾನಸೌಧಕ್ಕೆ ನಮಸ್ಕಾರ ಮಾಡುವ ಮೂಲಕ, ಹಣೆ ಹಚ್ಚಿ ಅದಕ್ಕೆ ನಮಸ್ಕಾರ ಮಾಡುವ ಮೂಲಕ ನಾವೆಲ್ಲ ನೋಡಿರ್ತೀವಿ. ವಿಧಾನಸೌಧ ಹೊರಗಡೆ ಸರ್ಕಾರಿ ಕೆಲಸ ಅಂದ್ರೆ ಅದು ದೇವರ ಕೆಲಸ ಅಂತೇಳಿ, ಅಕ್ಷರಶಃ ದೇವರ ಕೆಲಸವನ್ನ ಮಾಡಲಿಕ್ಕೆ ಇಂದು ಉಮೇಶ್ ಮೇಟಿ ಅವರು ತಮ್ಮ ಹಣೆಯನ್ನ ಹಚ್ಚಿ ವಿಧಾನಸೌಧ ಪ್ರವೇಶ ಮಾಡಿದರೆ ಅವರ ಬರುವಂತಹ ಕಾರ್ಯವೈಖರಿ ಜನಪರವಾಗಿರಲಿ, ಜನರಿಗೋಸ್ಕರ ಅವರು ಕೆಲಸ ಕಾರ್ಯ ಮಾಡಲಿ, ಅವರು ತಂದೆಯವರ ಆಶೆ ಈಡೇರಲಿ, ಅವರು ತಂದೆಯವರಂತಾನೆ ಹೆಸರು ಮಾಡಲಿ ಅಂತೇಳಿ ಕ್ಷೇತ್ರದ ಜನ ಅವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಆದರೆ ಉಮೇಶ್ ಅವರು ಕೂಡ ಬಹಳ ಅದ್ಭುತವಾಗಿ ಇವತ್ತೇನಪ್ಪ ಅಂದ್ರೆ ಅವರು ಬಂದು ತಮ್ಮ ಹಣೆಯನ್ನ ಹಚ್ಚಿ ವಿಧಾನಸೌಧ ಪ್ರವೇಶ ಮಾಡಿದ್ದು ಆ ಕ್ಷೇತ್ರದ ಜನ ಒಂದು ಕಡೆ ಇದನ್ನ ಹರ್ಷವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಉಮೇಶ್ ಮೇಟಿ ಅವರು ಇಂದು ವಿಧಾನಸೌಧ ಪ್ರಥಮ ಬಾರಿಗೆ ತಾವು ಶಾಸಕರಾದಾಗ ಪ್ರವೇಶ ಮಾಡಿದ್ರು. ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಹಣೆಯನ್ನ ಹಚ್ಚಿ ಆ ಒಂದು ಗೌರವವನ್ನ ಸಲ್ಲಿಸುವ ಮೂಲಕ ಏನಪ್ಪಾ ಅಂದ್ರ ವಿಧಾನಸೌಧವನ್ನ ಇಂದು ಪ್ರವೇಶ ಮಾಡಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.